ಅಸ್ಸಲಾಮು ಅಲೈಕುಂ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಸನ್ನಿಧಿಯಲ್ಲಿ ನಡೆಯುತ್ತಿರುವಂಥ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತು ನೂತನವಾಗಿ ನಿರ್ಮಾಣಗೊಂಡಂತಹ ಮದನಿ ಅರಬಿಕ್ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನೆಯ ಕಾರ್ಯಕ್ರಮವನ್ನು ಇವತ್ತು ದುವಾ ಮೂಲಕ ಉದ್ಘಾಟಿಸಿದಂಥ ನಮಗೆ ಅತ್ಯಂತ ಆದರಣೀಯರು, ನಮಗೆಲ್ಲರಿಗೂ ಬಹುಮಾನಿಯಾದಂತಹ ಸುಲ್ತಾನ್ ಉಲೇಮಾ AP ಉಸ್ತಾದ್ ಅವರ ದುವಾ ನಾನು ಇವತ್ತು ಕೇಳಿಕೊಂಡು, ವೇದಿಕೆ ಮೇಲೆ ಉಪಸ್ಥಿತವಂತಹ ಬಹುಮಾನದ ಮುಚ್ಚಿ ತಂಗಲವರೇ, ಬಹುಮಾನದ ಮಶೂದ್ ತಂಗಲವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕಬಲ್ಕಟ್ ಹಜರತ್ರವರೇ, ಅದೇ ರೀತಿ ಈಗ ತಾನೇ ಮಾತಾಡಿದಂಥ ಯಾನಪ್ಪಯ್ಯ ಅಬ್ದುಲ್ ಕುಂಜೀರವರೇ, ಬಹುಶಃ ಈ ಒಂದು ಅರಬಿಕ್ ಕಟ್ಟಡದ ಮುಂಭಾಗ ಸಂಪೂರ್ಣವಾಗಿ ಇಂಟರ್ಲಾಕ್ ಅಧಿಸಲಿಕ್ಕೆ ಕಟ್ಟುವಂತಹ ನಮ್ಮ ಮೂಡದ ಅಧ್ಯಕ್ಷ ಅಂತ ಸದಾಶಿವ್ ಉಲ್ಲಾಲ್ ಅವರೇ, ಬಹುಮಂತ ಚಿಲಿಕೋಡ್ ಉಸ್ತಾದ್ ಅವರೇ, ವಹೀದ್ ಅವರೇ, ಅದೇ ರೀತಿ ಪಲ್ಲಂಗೋಡ್ ಪಲ್ಲಂಗೋಡ್ ಉಸ್ತಾದ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ನಮ್ಮ ಹಿರಿಯ ತೆಲಂಗಾಣದವರೇ, ಉಲೇಮಾಗಲೆ ಉಮರ್ ಅಕ್ಕಲೆ, ದರ್ಗಾ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹನೀಫ್ ಹಾಜಿರ್ ಅವರೇ, ಪದಾಧಿಕಾರ ಅಶ್ರಫ್ ಅವರೇ, ನಮ್ಮ ಇನ್ನಿತೆಲ್ಲ ನಮ್ಮ ಉಲೇಮಾಗಲೆ ಉಮರ್ ಅಕ್ಕಲೆ, ಮುಂದಿರುವ ಎಲ್ಲ ಉಲೇಮಾಗಲೆ ಉಮರ್ ಅಕ್ಕಲೆ ಹಾಗೂ ಪ್ರೀತಿಯ ಸನ್ಮಾನ ಪಡೆದಂಥ ಎಲ್ಲ ಪ್ರೀತಿಯ ಸಹೋದರರೇ ಮತ್ತು ಸನ್ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತಿನ ಈ ಒಂದು ಸಂಭ್ರಮ ಅದು ಬರೀ ಸೈಯದ್ ಮದನಿ ದರ್ಗಾ ಒಟ್ಟಾರದ ಒಂದು ಸಂಭ್ರಮ ಮಾತ್ರ ಅಲ್ಲ. ಇವತ್ತಿನ ಸಂಭ್ರಮ ಅದು ಇಡೀ ಉಲ್ಲಾಳ ಜನತೆಯ ದೊಡ್ಡ ಮಟ್ಟ ಸಂಭ್ರಮ ಮತ್ತು ಗೌರವ ಮತ್ತು ಹೆಮ್ಮೆಯ ವಿಚಾರ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ನಮ್ಮ ಮುಂದೆ ನಿಂತಹ ಅರಬಿಕ್ ಕಾಲೇಜಿನ ನೂತನ ಕಟ್ಟಡ, ನಾನು ಬಹುಶಃ ಇವತ್ತು ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಸಹಕಾರ ಪ್ರತಿಯೊಬ್ಬರನ್ನು ನೆನಪಿಸಲಿಕ್ಕೆ ಬಯಸ್ತೇನೆ ಮತ್ತು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರಿಗೂ ಅತ್ಯಂತ ಅಭಿಮಾನ ಮತ್ತು ಅತ್ಯಂತ ಹೆಮ್ಮೆ ಪಡಬೇಕು. ಇಲ್ಲಿರುವಂಥ ಒಂದು ನೂತನ ಕಟ್ಟಡ ಅದು ಬರೀ ಒಂದು ಕಟ್ಟಡ ಮಾತ್ರ ಅಲ್ಲ, ಇದೀ ನಮ್ಮ ಉಲ್ಲಾಳದ ಕಿರೀಟದ ದೊಡ್ಡ ಮಟ್ಟದ ಗರಿಯಾಗಿದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ವಿಶ್ವದಾದ್ಯಂತ ಯಾತ್ರಿಕರು ಭಕ್ತಾದಿಗಳು ಬರೋ ಸಂದರ್ಭದಲ್ಲಿ ಇದು ನಮ್ಮ ಇಡೀ ಗೌರವ ತರುವಂಥ ಕೆಲಸ ಇವತ್ತು ಆಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇವತ್ತು ನಾವು ಅಧ್ಯಕ್ಷರನ್ನು ಸರ್ವ ಸದಸ್ಯನು ಅದರೊಟ್ಟಿಗೆ ಈ ಒಂದು ಕ್ಷೇತ್ರದ ಸಂಪೂರ್ಣವಾಗಿ ನಿಂತಂಥ ಬಹುಶಃ ನಮ್ಮ ನಗರದಂಥ ತಾಜುಲ್ ಉಲೇಮಾರವರ ದೀರ್ಘಕಾಲದ ಒಂದು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ನೇತೃತ್ವ, ತದನಂತರ ಅದೇ ಜವಾಬ್ದಾರಿ ವಹಿಸಿಕೊಂಡು ನಮಗೆ ಕಾಳಜಿಯಾಗಿದ್ದು ನಮ್ಮ ಅಗಲಿದಂಥ ಕೂರ ತಂಗಲವು ಬಹುಶಃ ನಮಗೆ ಈಗ ನೆನಪಾಗ್ತಾಯಿದೆ. ಅವತ್ತು ಬೆಳಿಗ್ಗೆ ಬಂದು ಇಲ್ಲಿ ಬಹುಶಃ ಶಂಕುಸ್ಥಾಪನೆ ಮಾಡಬೇಕಿತ್ತು. ಹಾಗೂ ಅಗಲಿದಂಥ ಸಂದರ್ಭದಲ್ಲಿ ಆ ನೋವು ಎಲ್ಲ ವಿಚಾರ ಕೂಡ ಸಂಜೆ ಹೊತ್ತು ಬಹುಶಃ ಅವರ ಪವಿತ್ರತೆ ಅಂತಿಮ ಶರೀರ ಇಲ್ಲಿಗೆ ಬಂದು ಬಹುಶಃ ಇಲ್ಲಿಂದ ಮತ್ತೆ ಕೂರಕ್ಕೆ ಹೋಗುವಂಥ ಅವಕಾಶ ಇವತ್ತಾಯಿತು. ಅದರ ನಂತರ ನಮ್ಮ ಕಾಜಿಗಳವರ ಮಾರ್ಗದರ್ಶನದಲ್ಲಿ ಬಹುಶಃ ಇವತ್ತು ಪ್ರಾರಂಭ ಆಗಿ ಬರೀ 1 ವರ್ಷ 8 ತಿಂಗಳ ಒಳಗಡೆ ಬಹುಶಃ ಇವತ್ತು ಪೂರ್ತಿಗೊಂಡಿದ್ದರೆ ಅದು ತಾಜುಲ್ ಉಲೇಮಾರವರ ವಿಶೇಷವಾದ ಒಂದು ದುವಾ ಮತ್ತು ಕೂರತಂಗಲರ ವಿಶೇಷವಾದ ದುವಾ ಮತ್ತು ಇವತ್ತು AP ಬಸ್ಸರ ನೇತೃತ್ವ ಮತ್ತು ಅಧ್ಯಕ್ಷರ ಪದಾಧಿಕಾರಿಗಳು ಮತ್ತು ಉಲ್ಲಾಳದ ಜನತೆಯ ದೊಡ್ಡ ಮಟ್ಟದ ಶ್ರಮ ಮತ್ತು ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ಕಟ್ಟಡದಲ್ಲಿ ಕಲಿಯೋದು ಯಾಕೆ, ಈ ಕಟ್ಟಡ ಯಾರಿಗಾಗಿ ಮಾಡಿದ್ದಾರೆ, ಈ ಕಟ್ಟಡ ಯಾರಿಗಾಗಿ ಅಂತ ಹೇಳಿದರೆ ಈ ನಮ್ಮ ಸೋದರಲ್ಲಿ ಯಾರನ್ನು ಬಂದು ಕಲಿತಾರ ಅವರಿಗೆ ಅತ್ಯುತ್ತಮವಾದ ವ್ಯವಸ್ಥೆ ಆಗಬೇಕು, ಅತ್ಯುತ್ತಮವಾದ ಧಾರ್ಮಿಕ ಲೌಕಿಕ ಶಿಕ್ಷಣ ಸಿಗಬೇಕು, ಯಾವುದೇ ಒಂದು ಕೊರತೆ ಆಗಬಾರ್ದು. ಅತ್ಯುತ್ತಮವಾಗಿ ಕಲಿತುಕೊಂಡು ಅವರಿಗೆ ಸಿಕ್ಕುವಂತೆಲ್ಲ ಜ್ಞಾನವನ್ನು ಸಮಾಜದ ಪ್ರತಿಯೊಂದು ಹಲ್ಲಿ ಹೋಗಿ ಬಹುಶಃ ಹಂಚುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಿಕೊಂಡು ಇವತ್ತು ಹಮ್ಮಿಕೊಳ್ಳು ಆ ಒಂದು ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಅದಕ್ಕಾಗಿ ಯಾರೆಲ್ಲ ಸಲಹೆ ಪಡೆದಿದ್ದಾರ ಈ ಅವರದ್ದು ಅಂಬಾಸಿಡರ್ ಫಾರ್ ಕಮ್ಯುನಿಟಿ, ನಮ್ಮ ಸಮುದಾಯದ ದೊಡ್ಡ ರಾಯಭಾರಿಗಳು ಯಾರು ಅಂತ ಹೇಳಿದರೆ ಅದು ಯಾವುದೇ ರಾಜಕಾರಣಿಗಳ, ಯಾವುದೇ MLAಗಳ, ಯಾವುದೇ MP ಗಳ, ಯಾವುದೇ ಶ್ರೀಮಂತ ನಮ್ಮ ರಾಯಭಾರಿಗಳಲ್ಲ. ನಮ್ಮ ಸಮುದಾಯದ ರಾಯಭಾರಿಗಳು ತಾವು ಇವತ್ತಾಗಿದ್ದೀರಿ. ಅಲ್ಲಲ್ಲಿ ಹೋಗಿ ಮೊಹಲದಲ್ಲಿ ಆ ನೇತೃತ್ವವನ್ನು ವಹಿಸಿಕೊಂಡು ಧಾರ್ಮಿಕ ನೈತಿಕತೆ ಸತ್ಯ ಮತ್ತು ಪರಂಪರೆನೆಲ್ಲವೂ ಕೂಡ ಯುವಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ದೊಡ್ಡ ಮಟ್ಟದ ನೇತೃತ್ವ ವಹಿಸುವಂಥ ನಮ್ಮ ಸಮುದಾಯದ ರಾಯಭಾರಿಗಳಾಗಿ ತಾವು ಕೆಲಸ ನೀವು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿ ಮುಖಾಂತರ ಇವತ್ತು ಹೋಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬಹುಶಃ ಪ್ರತಿಯೊಂದು ಕಡೆ ಹೋದಾಗ ಇಡೀ ಸಮಾಜವನ್ನು ಬದಲಾವಣೆ ಮಾಡಿಕೊಂಡು ಅತ್ಯುತ್ತಮವಾದ ಸಕಾರಾತ್ಮಕ ನಿಲುವಿನಲ್ಲಿ ಮತ್ತು ಸೌಹಾರ್ದಕ್ಕೆ ಹೋಗುವಂಥ ದೊಡ್ಡ ಮಟ್ಟದ ಕೊಡುಗೆ ಅದು ನಿಮ್ಮಿಂದ ಪ್ರತಿಯೊಂದು ಹಂತದಲ್ಲಿ ಕೊಡುವ ಸಾಧ್ಯವಾಗ್ತದೆ. ಅಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಅದು ನಿಮ್ಮೆಲ್ಲರ ವ್ಯಕ್ತಿತ್ವ ಆಗಬೇಕು. ಅದಕ್ಕಾಗಿಯೇ ಬಹುಶಃ AP ಉಸ್ತಾದ್ ಅವರು ಬಂದು ಅವರು ಮಾನಿಕ್ ಉಸ್ತಾದ್ ಅಂತ ಬಂದು ಬಹುಶಃ ನಿಮಗೆ ಅವರ ಮುಂದೆ ಇವತ್ತು ಕೊಡುವಂಥ ಅವಕಾಶ ಆಗಿದೆ. ಅದು ದೊಡ್ಡ ಮಟ್ಟ ಜವಾಬ್ದಾರಿಗಳು ಮುಂದೆ ಹೋಗಿ ಅಂತ ಹೇಳಿಕೊಳ್ತಾ ನಾನು ಬಹುಶಃ ದರ್ಗಾ ಸಮಿತಿಯ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಬಹುಶಃ 5 ವರ್ಷಗಳಿಂದ ಅಭೂತಪೂರ್ವವಾದ ಬೆಳವಣಿಗೆ ಇಂದಿನೆಲ್ಲರ ಏನು ಉತ್ತಮ ಕೆಲಸ ಮಾಡಿಕೊಂಡಿದ್ದಾರೆ ಅದನ್ನು ಇನ್ನಷ್ಟು ಭಾಳ ಸ್ಪೀಡಾಗಿ ಅದು ಇಲ್ಲೇ ಡೆವಲಪ್ಮೆಂಟ್ ಇರಲಿ,
ಇಲ್ಲಿಯ ಕಾಂಪೌಂಡ್ ವಾಲ್ ಇರಲಿ, ಇಲ್ಲಿಯ ಬಹುಶಃ ನಮ್ಮ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಇರಲಿ, ನಮ್ಮ ಪೊಲಿಟಿಕ್ ಮತ್ತು IT, ನಾನು ನೋಡುವ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ಒಂದು ಹೆಜ್ಜೆ ಮುಂದೆ ನಿಲ್ಲುವಂಥ ಅವಕಾಶ ಆಗಿ ನಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವವಾಗಿದೆ. ನನಗೆ ರಾಜ್ಯ ಮತ್ತು ಡೆಲ್ಲಿಯಿಂದ ಬಂದವರು ಹೇಳ್ತಾರೆ, ನನಗೆ ಬೆಂಗಳೂರಿಂದ ಬಂದವರು ಹೇಳ್ತಾರೆ, ನಿಮ್ಮ ಉಳ್ಳಾಳ ದರ್ಗಾದಂಥ ದ್ವರ್ಗ ನಡೆಯುವಂಥದ್ದು ಎಲ್ಲಿಯೂ ಕೂಡ ಇವನು ಕೂಡ ಬರಲಿಲ್ಲ ಅಂತ, ಎಲ್ಲಿಯೂ ಕೂಡ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಹೇಳುವಂಥ ಅವಕಾಶ ಆದಾಗ ಅದೇ ನಮಗೆ ದೊಡ್ಡ ಮಟ್ಟದ ಹೆಮ್ಮೆ ಅಂತ ಹೇಳೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಮುಂದೆ ಹೋಗುವಂಥ ಅವಕಾಶ ಖಂಡಿತವಾಗಿ ಆಗಬೇಕು. ಬಹುಶಃ ಈ ಬಿಲ್ಡಿಂಗನ್ನು ಮುಂದೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅನುದಾನ ಬೇಕಂತ ಹೇಳಿದಾಗ ಮೊನ್ನೆ ಸಿದ್ದರಾಮಯ್ಯ ಜೊತೆಯಲ್ಲಿ ಕೇಳಿಕೊಂಡಾಗ ಸಂಪೂರ್ಣವಾದ ಸಹಕಾರ ಕೊಟ್ಟು ಬಹುಶಃ ನಾನು ಇವತ್ತು ನಮ್ಮ ಅಲ್ಪಸಂಖ್ಯಾತ ಮಿನಿಸ್ಟರ್ ಆಗಿರುವಂಥ ಜಮೀರ್ ಅಹಮದ್ ಖಾನ್ ಮತ್ತು ನಾವು ನಸೀರ್ ಅಹಮದ್, ಬಹುಶಃ ರಹೀಮ್ ಖಾನ್, ನಾನು ಯಾವುದೇ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಸ್ಪೀಕರ್ ನಂತರ ನಾನು ಯಾವುದೇ ಒಂದು ಕೆಲಸ ಕೂಡ ಎಲ್ಲವನ್ನು ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಅನುದಾನ ಬಿಡುಗಡೆ ಮಾಡಿ ಇದನ್ನೆಲ್ಲ ಪೂರ್ತಿಗೊಳಿಸಿ ಇವತ್ತು ಸಹಕಾರ ಮಾಡುವಂಥ ಅವಕಾಶ ಇವತ್ತು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಬಹುಶಃ ಇಲ್ಲಿಗೆ ಡೆವಲಪ್ಮೆಂಟ್ ಬೇಕಾದ ಮೂಡೋದವರು ಕಡೆ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ನೀವು ನಮಗೆ ಶಕ್ತಿ ಕೊಟ್ಟ ಕಾರಣ ಇದು ಆಗಿದೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ನಿಮಗೆಲ್ಲರಿಗೆ ನಾನು ಶುಭಾಶಯ ಸಲ್ಲಿಸಿ ಸೋದರತೆ, ಪ್ರೀತಿಯ, ಸಮಾನತೆಯ ಒಂದು ಒಗ್ಗಟ್ಟಿನ ಉಲ್ಲಾಲ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರುವಂತ ಹೇಳಿಕೊಳ್ತಾ ಮತ್ತೊಮ್ಮೆ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ ಹಾಗೂ ಈ ಕಾರ್ಯಕ್ರಮ ಉದ್ಘಾಟಿಸಿದಂಥ ಸುಲ್ತಾನ್ ಉಲೇಮಾ ಅವ್ರ ದುವಾನ ಕೇಳಿಕೊಂಡು ನನ್ನ ಮಾತು ಮುಗಿಸ್ನೇ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನೆಲ್ಲ ಸೋದರಿಗೆ ನಮಸ್ಕಾರಗಳು.